ಸಿಂಹಾವಲೋಕನ ಎನ್ನುವರು. ಸಿಂಹಾವಲೋಕನವೆಂದರೆ ತನ್ನನ್ನು ತಾನು ತನ್ನಲ್ಲಿಯೇ ವಿಚಾರಿಸುವುದು ಎಂದು ಅರ್ಥ. ಕಾಡಿಗೆ ಸಿಂಹರಾಜನೇ ರಾಜ. ಆದರೂ ಸಿಂಹವು 10 ಹೆಜ್ಜೆ ಮುಂದೆ ಇಟ್ಟರೆ 1 ಹೆಜ್ಜೆ ಹಿಂದಕ್ಕೆ ಇಟ್ಟು ಸರ್ವವನ್ನು ಸುತ್ತಮುತ್ತಲೂ ನೋಡುವುದು ಹಾಗೂ ಲಕ್ಷಿಸುವುದು. ತನ್ನ ಹಿಂದೆ ಯಾರಾದರೂ ಇದ್ದಾರಾ ಎಂದು ಹಾಗೂ ಬೆನ್ನು ಹತ್ತಿದ್ದಾರಾ ಎಂಬುದನ್ನು ಮನಗಾಣುವುದು. ಹೀಗೆ ನಾವು ಕೂಡ ಮುಂದಿನ ಹಿಂದಿನ ಹಾಗೂ ಹೋಗುಗಳನ್ನು ವಿಚಾರಿಸಲೇಬೇಕು. ಅಂದರೆ ಈ ಜಗವು ಯಾವ ಕ್ಷಣದಲ್ಲಿ ಹೇಗೆ ನಡೆಯುವುದು ಎಂಬುದು ತಿಳಿಯದಾಗದು. ಅಂದರೆ ಮಾತ್ರ ನಮ್ಮ ಜೀವನ ಸರಿಯಾದ ಪಥದಲ್ಲಿ ಇರುವುದು. ಇದರ ಜೊತೆಗೆ ಅನುಭವಿಕರ ಮಾತುಗಳನ್ನು ಸದಾ ನಾವು ಗಮನಿಸುತ್ತಾ ಇರಬೇಕು. ಅಂದರೆ ನಮ್ಮ ಈ ಜೀವವು ಸರಿಯಾಗಿ ತನ್ನದೇ ಆದ ಪಥದಲ್ಲಿ ನಡೆಯುವುದು. ಹೀಗಾದರೆ ನಮ್ಮ ಜೀವನ ಸುಗಮವಾಗಿ ನಡೆಯುವುದು ಹಾಗೂ ಸುತ್ತಲೂ ಏನಾಗುತ್ತಿದೆ ಎಂಬುದನ್ನು ಗಮನಿಸುತ್ತಾ ಇರಬೇಕು. ಏನೇ ಬಂದರೂ ದಿಟ್ಟತನದಿಂದ ಎದುರಿಸಿ ಹೋರಾಡಬೇಕು. ಆದ್ದರಿಂದ ನೀವು ಒಳ್ಳೆಯದನ್ನೇ ಓದಿರಿ, ಒಳ್ಳೆಯದನ್ನು ನೋಡಿರಿ. ಇದರಿಂದ ನಿಮ್ಮ ನಡೆ ನುಡಿಗಳು ವಿಚಾರಗಳು ಬಹುವಾಗಿ ಪ್ರಬಲಗೊಳ್ಳುವವು. ಧನ್ಯವಾದಗಳು.